ಮಲ್ಕೊಬಿಟ್ರು ಅವಾಗಲೇ ನೋಡ್ತಿಲ್ಲ. ಬಟ್ ಕವರ್ ಮಲಗಿದ್ರು ಕೊಟ್ರು. ಸನ್ರೈಸ್ ಹೆಂಗಿದೆ, ವ್ಯೂ ಎಷ್ಟು ಫ್ರೆಂಡ್ಸ್. ಅಂತೂ ರೂಮ್ ಸಿಕ್ತು. ಕಾರ್ ಬಿಡ್ತಾರಂತ ಪ್ಲಾನ್ ಅಂತ ಮಾಡ್ಕೋಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಶಮಂತ್ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ವೈಫ್ ಶ್ರೀಶೈಲಂಗೆ ಹೋಗೋಣ ಅಂದರು. ಸೊ ಅರ್ಲಿ ಮಾರ್ನಿಂಗ್ ಬೇಗ ಇದ್ದೀವಿ. ಟೈಮ್ ಬಂದು 2:45 ಆಗಿದೆ. ಸೊ ವೈಫು ನೈಟೇ ಎಲ್ಲ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ರು. ಸೊ ನಾನು ತೊಗೊಂಡೋಗಿ ಇವಾಗ ಕಾರ್ಗೆ ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಕಾರ್ನ ಆವಾಗಲೇ ಸ್ಟಾರ್ಟ್ ಮಾಡಿ ಇಂಜಿನ್ ವಾರ್ಮ್ ಅಪ್ ಆಗಲಿ ಅಂತ ಬಿಟ್ಟಿದ್ದೀನಿ. ಫ್ರೆಂಡ್ಸ್, ಇವಾಗೆಲ್ಲ ರೆಡಿ ಆಯಿತು, ಹೊರಡಬೇಕು. ಇವಾಗ ಎಷ್ಟು 3:10 ಆಗೋಯ್ತು ಟೈಮು. ಬೇಗ ಕಾರಲ್ಲಿ ಹೋಗಿದ್ವಿ, ಎಲ್ಲ ಐಟಮ್ ಎಲ್ಲ ಶಿಫ್ಟ್ ಮಾಡಿದ್ದೀವಿ. ಇವಾಗ ಬೇಗ ಹೊರಡಬೇಕು ಅಷ್ಟೇ. ಹೊರಡಲಿಲ್ಲ ಅಂದರೆ ಟೈಮ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ವೈಫು ಗೇಟ್ ತೆಗಿದ್ದಾರೆ, ಕಷ್ಟಪಡ್ತಾರೆ ಬರ್ತೀನ ಅಂತ. ಬಂತು ಗೇಟು. ನಾಯಿಗಳು ಬರ್ತಾವೆ ನೋಡಿ. ಬೆಳಿಗ್ಗೆ ಯಾರೂ ಇಲ್ಲ, ಖಾಲಿ ರೋಡು. ಅದಕ್ಕೆ ನಾಯಿಗಳು ಬರ್ತಾರೆ. ಅದೆಲ್ಲ ಎತ್ಕೋ. ನೋಡಿ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀವಿ. ಆವಾಗಲೇ ಸಿಗ್ನಲ್ ಬೇರೆ ಹಾಕ್ಬಿಟ್ಟಾರೆ. ಇಷ್ಟ ನೋಡಿ, ಮನೆ ಬಿಟ್ಟು 7 ಕಿಲೋಮೀಟ್ರು, ಅಂದರೆ ನೆನ್ನೆಗೆ ಕೌಂಟ್ ಆಗುತ್ತೆ. ಇವಾಗ ಜಸ್ಟ್ ಏರ್ಪೋರ್ಟ್ ರೋಡ್ ಕನೆಕ್ಟ್ ಆದ್ವಿ. ನೋಡಿ ರೋಡ್ ಹೆಂಗಿದೆ ಅಂತ, ಸಕ್ಕಾಬಟ್ಟೆ ಚೆನ್ನಾಗಿದೆ. ಸುತ್ತ ಲೈಟ್ ಎಲ್ಲ ಹಾಕಿದ್ದಾರೆ. ಪ್ಯಾತ್ ವಾಲ್ ಅಂತೂ ಒಂಚೂರು ಇಲ್ಲ. ಆಮೇಲೆ ಬೆಳಿಗ್ಗೆ ನೋಡಿ, ಇವಾಗ 6 ಗಂಟೆ ಆಯಿತು. ವೈಫ್ ಮಲ್ಕೊಬಿಟ್ರು ಅವಾಗಲೇ. ನನಗೆ ಒಬ್ಬನಿಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಸಿಸ್ಟಮಲ್ಲಿ ಮೂವಿ ಪ್ಲೇ ಮಾಡ್ತಾಯಿದ್ದೀನಿ. ಬಟ್ ನೋಡ್ತಿಲ್ಲ, ಬಟ್ ಕೇಳಿಸ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ, ನಿದ್ದೆ ಬರಬಾರ್ದು ಅಂತ. ಜಸ್ಟ್ ಇವಾಗ ಅನಂತಪುರ ಜಂಕ್ಷನ್ಗೆ ರೀಚ್ ಆದ್ವಿ. ನೋಡಿ ಇವಾಗ ಲೆಫ್ಟ್ ಹೋದ್ರೆ ಅನಂತಪುರ ಹೋಗ್ತೀವಿ. ಬಟ್ ನಾವು ಅನಂತಪುರ್ಗೆ ಹೋಗಲ್ಲ, ಸ್ಟ್ರೈಟ್ ಹೋಗ್ತೀವಿ. ಏನಕ್ಕಂದ್ರೆ ಕರ್ನೂಲ್ಗೆ ಹೋಗಿ ಅಲ್ಲಿಂದ ರೈಟ್ ತೊಗೋಬೇಕು. 1 ಅವರ್ ಮಲಗಿದ್ರು ಕಾರಲ್ಲಿ. ಇವಾಗ ವೈಫು ಟೀ ಕೊಟ್ಟರು, ಲೋಟಕ್ಕೆ ಹಾಕೊಟ್ರು ಫ್ಲಾಸ್ಕಿಂದ. ಕುಡಿತಾ ಇದೀನಿ. ನೀವು ನೋಡ್ಬೋದು ಏನಿದು ಫ್ಲಾಸ್ಕ್ ಲೋಟದಲ್ಲಿ ಕುಡಿತಿದ್ದೇನೆ ಕಾರ್ ಓಡಿಸ್ಕೊಂಡು. ಅಂದರೆ ಏನಂದರೆ ರೀಸನ್ ಇಷ್ಟೇ, ನಾವು ಲಾಂಗ್ ರೂಟ್ ಇರೋದ್ರಿಂದ ಎಲ್ಲೂ ನಿಲ್ಸೋಕ್ಕಾಗಲ್ಲ ಸೊ ಗಾಡಿನ. ಸೊ ಅದಕ್ಕೆ ವೈಫು ಪ್ರೀ ಪ್ಲ್ಯಾನ್ ಮಾಡಿ ಮನೇಲೆ ಟೀ ಮಾಡಿ ಫ್ಲಾಸ್ಕ್ ಹಾಕೊಂಡು ತಂದಿದ್ರು. ಅಂದಿವೆ ಹೋಗ್ತಾ ಯಾವಾಗ ನಿದ್ದೆ ಬರುತ್ತೆ ಅವಾಗ ಕರ್ಕೊಂಡು ಹೋಗೋಣ ಅಂತ ಅಷ್ಟೇ. ಸೊ ನಾನು ಇದ್ರ ಬಗ್ಗೆ ಹೇಳೋದೇ ಮರ್ತ್ಕೊಂಡೆ. ಇದು ಕ್ಯಾರಿ ಮಾಡ್ತಿರೋದು ವಿಂಡ್ ಮಿಲ್ದು ರೆಕ್ಕೆ. ನೋಡಿ ಸನ್ರೈಸ್ ಹೆಂಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಹಂಗೆ ಒಂದು ಕ್ಲಿಪ್ ಇರಲಿ ಅಂದ್ಬಿಟ್ಟು DJ ಸೋಮನ್ ಅನ್ನೋದಲ್ಲಿ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಕಾರ್ ಇಂಟೀರಿಯರು ಅಂದ್ಬಿಟ್ಟು ನಾನು ವಿಂಡ್ ಶೀಟ್ಗೆ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ. ಸಖತ್ತಾಗಿ ಬರ್ತಾ ಇದೆ. ಹಂಗೆ ಬಂದ್ವಿ. ಕರ್ನೂಲ್ ದಾಟಿ ಕರ್ನೂಲ್ ಹತ್ರ ರೈಟ್ ತೊಗೊಂಡು ಫುಲ್ಲು ಒಂದು 10-15 ಕಿಲೋಮೀಟ್ರ್ ಬಂದಷ್ಟೇ ಇದು NH ರೋಡ್ ಅಂತಾರೆ. ಬಟ್ ಸಿಂಗಲ್ ರೋಡ್ ಆಗಿಬಿಟ್ಟಿದೆ. ಫುಲ್ಲು ರೋಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಜೊತೆಗೆ ಕೋತಿಗಳು ಬೇರೆ ಮಧ್ಯಾಹ್ನ ಕೂತ್ಕೊಬಿಟ್ಟಿದೆ. ಯಾರೋ ನೋಡಿದ್ರು ಹೋಗ್ತಿಲ್ಲ. ಹಂಗೇನೆ ಒಂದು 20 ಕಿಲೋಮೀಟರ್ಸು ಟ್ರಾವೆಲ್ ಮಾಡ್ಕೊಬಂದ್ಮೇಲೆ ಇಲ್ಲೊಂದು ನಮಗೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಈ ಚೆಕ್ ಪೋಸ್ಟು ಫಾರೆಸ್ಟ್ ಏನೋ ಇದೆ, ಫಾರೆಸ್ಟ್ ಚೆಕ್ ಪೋಸ್ಟು. ಇಲ್ಲಿ ನಾವು 70 ರೂಪೀಸ್ ಪೇ ಮಾಡಬೇಕು. ಇಲ್ಲಿ ಫೋನ್ಪೇ ಆನ್ಲೈನ್ ಪೇಮೆಂಟ್ ಏನು ಎಕ್ಸ್ಪೆಕ್ಟ್ ಇಲ್ಲ, ಬರೀ ಓನ್ಲಿ ಕ್ಯಾಶು. ಇಲ್ಲಿ ನೋಡ್ಬೋದು, ಇದು ನಲಮಂಗಲ ಜಂಕ್ಷನ್ ಕ್ಯಾಂಪ್ ಅಂತ, ಜಂಗಲ್ ಕ್ಯಾಂಪ್ ಅಂತ. ಸೊ ನನ್ನಿಷ್ಟಕ್ಕೆ ರೋಡ್ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಅನ್ಕೋತೀನಿ. ಸಿಂಗಲ್ ರೋಡೇ ಇರುತ್ತೆ, ಹುಷಾರಾಗಿ ಹೋಗ್ಬೇಕು. ನೋಡಿ ರೋಡ್ ನೋಡಿ, ಬರೀ ಸಿಂಗಲ್ ರೋಡೇ. ಒಂದು ದೊಡ್ಡ ವೆಹಿಕಲ್ ಬಂತು ಅಂದರೆ ಕಷ್ಟ. ಅಲ್ಲಿಂದ ಸ್ವಲ್ಪ ದೂರ ಒಂದು 50 ಕಿಲೋಮೀಟ್ರ್ ಹೋದಷ್ಟೇ ಶ್ರೀಶೈಲಂ ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಬಂತು. ಇದು ನೋಡಿದ್ರೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಅಂತ. ಇಲ್ಲೂ 70 ರೂಪೀಸ್ ಪೇ ಮಾಡಿದ್ವಿ ಫಾಸ್ಟಾಗಿಂದ. ನೋಡಿ ವ್ಯೂ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ. ವ್ಯೂ ಎಲ್ಲ ಚೆನ್ನಾಗಿದೆ. ಅದಾದಮೇಲೆ ಒಂದು 20-25 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ಮೇಲೆ ಇನ್ನೊಂದು ಚೆಕ್ ಪೋಸ್ಟ್ ಬಂತು. ಚೆಕ್ ಪೋಸ್ಟ್ ಥರ ಅಲ್ಲ, ಒಂದು ಸುಮ್ಮನೆ ಆರ್ಚ್ ಅಂತ ಇದು. ಇಲ್ಲೇನು ನಾನು ಚೆಕ್ ಮಾಡ್ತಾರೆ ಅಂದ್ಕೊಂಡೆ, ಬಟ್ ಏನು ಚೆಕ್ ಮಾಡಲಿಲ್ಲ. ಆಮೇಲೆ ವೈಫ್ ಬೇರೆ ಇನ್ನೂ ಬರಲಿಲ್ಲ ಅಂತಿದ್ರು. ಅವಾಗಲೇ 11 o'clock ಆಗಿತ್ತು. ಸೊ ನೋಡಿ ಇದು ಸಖತ್ತಾಗಿದೆ ವ್ಯೂ ಎಲ್ಲ. ಮಧ್ಯ ಹಸು ಬರ್ತಿರುತ್ತೆ, ನಿಧಾನಕ್ಕೆ ಓಡಿಸಿ ಗಾಡಿನ. ನೆಕ್ಸ್ಟ್ ಇನ್ನೊಂದು ಆರ್ಚ್ ಸಿಕ್ತು. ಇಲ್ಲಿ ಆರ್ಚಲ್ಲಿ ಒಂದು ಹೆಣ್ಣು ದೇವರದು ದೇವಸ್ಥಾನ ಆಯಿತು. ನೇಮ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ನಾವು ಇಲ್ಲಿಗೆ ಹೋಗಲಿಲ್ಲ, ಯಾಕಂದರೆ ಫಸ್ಟು ಮೈನ್ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ರಿಟರ್ನ್ ಆಗೋ ಟೈಮಲ್ಲಿ ಹೋಗೋಣ ಅಂದ್ಬಿಟ್ಟು ನಮ್ಮ ಅತ್ತೆ ಅಂದರು. ಸೊ ಹಂಗೆ ಹೋದ್ವಿ. ನೆಕ್ಸ್ಟು ಸೆಕೆಂಡ್ ದೇವಸ್ಥಾನ ಬಂದಿದ್ದು ಸಾಕ್ಷಿ ಗಣಪತಿ ಅಂತ. ಫಸ್ಟ್ ಇಲ್ಲಿಗೆ ಹೋಗ್ಬೇಕಂತೆ, ಬಟ್ ನಮಗೆ ಐಡಿಯಾ ಇರಲಿಲ್ಲ. ಸೊ ಅದಕ್ಕೆ ನಾವು ಡೈರೆಕ್ಟ್ ಮೈನ್ ಟೆಂಪಲ್ಗೆ ಹೋದ್ವಿ. ಅಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡಷ್ಟೇ ಇಲ್ಲೂ ಒಂದು ಚೆಕ್ ಪೋಸ್ಟ್ ಇತ್ತು. ಚೆಕ್ ಪೋಸ್ಟಲ್ಲಿ ಎಲ್ಲ ಚೆಕ್ ಮಾಡಿದಷ್ಟೇ ಇದು ಸರ್ಕಲ್ಲು, ಇದೇ ಮೈನ್ ಸರ್ಕಲ್ಲು. ಇಲ್ಲಿ ಕೇಳಿದ್ವಿ, ನಾವು ರೂಮ್ ಪ್ರೀ ಬುಕ್ ಮಾಡಿಲ್ಲ ರೂಮು. ಸೊ ಇಲ್ಲಿ ಕೇಳಿದ್ದಕ್ಕೆ CRO ಆಫೀಸ್ಗೆ ಹೋಗಿ ಅಂದರು. CRO ಆಫೀಸ್ಗೆ ಅವರು ಫಸ್ಟ್ ರೈಟು ಫಸ್ಟ್ ಲೆಫ್ಟ್ ಅಂದರು. ಬಟ್ ಇಲ್ಲಿ ಮತ್ತೆ ಕನ್ಫ್ಯೂಸ್ ಆಯ್ತು ನನಗೆ. ಏನಂದ್ರೆ ಗೂಗಲ್ ಮ್ಯಾಪಲ್ಲೇ ಒಂಥರ ಬೇರೆ ಕಡೆ ತೋರಿಸ್ತಿತ್ತು, ಅವರೇನೋ ಬೇರೆ ಕಡೆ ಹೇಳ್ತಿದ್ರು. ಸೊ ಕನ್ಫ್ಯೂಸ್ ಆಯಿತು. ಬಟ್ ಇರಲಿ ಅಂದ್ಬಿಟ್ಟು ಹಂಗೆ ಅವ್ರು ಹೇಳ್ದಂಗೆ ಹೋಗೋಣ ಅಂದ್ಬಿಟ್ಟು ಫಸ್ಟ್ ರೈಟ್ ತೊಗೊಂಡೆ. ಆಮೇಲೆ ಇಲ್ಲಿ ಫಸ್ಟ್ ಲೆಫ್ಟ್ ತೊಗೊಂಡೆ. ಅಲ್ಲಿ CRO ಆಫೀಸ್ ಹತ್ರ ನಿಯರ್ ಬೈ ಹೋಗಿ ಪಾರ್ಕ್ ಮಾಡಿದೆ. CRO ಆಫೀಸ್ ಹತ್ರ ರೂಮ್ ಸಿಗಲಿಲ್ಲ, ಮತ್ತೆ ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಕಾರ್ ಪಾರ್ಕ್ ಮಾಡಿದ್ವಲ್ಲ, ಅಲ್ಲಿ ಹೋಗ್ತಾ ಇದೀವಿ. ಹಾಯ್ ಫ್ರೆಂಡ್ಸ್, ಅಂತೂ ರೂಮ್ ಸಿಕ್ತು. ನಮ್ಮ ಕರ್ನಾಟಕದವ್ರದ್ದೇ ಶ್ರೀ ಜಗದ್ಗುರು ಪಡಿತರ
ಸೇವಾ ಸಮಿತಿ ಟ್ರಸ್ಟಿಂದ. ಸೊ ಇದೆಲ್ಲ ದಾನ ಅಂತ ಕೊಡೋದು. ಇಲ್ಲಿ ನೋಡ್ಬೋದು ದಾನ ಕೊಟ್ಟಿರೋ ಸಹಿ, ದಾನದ ತೆರಿಗೆ ಪಡೆಯಿರಿ, ದಾನ ಅಂತ ಕೊಡ್ತಾರೆ. 24 hours ಇರುತ್ತೆ. ನಾಳೆ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಆದರೆ ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನೋಡೋಣ, ಇಲ್ಲೇ ಟೈಮ್ ಆಗೋಯ್ತು. ಎಷ್ಟು ನೋಡಿ 2 ಗಂಟೆ ಆಗೋಕ್ಕೆ ಬಂತು. ಇಲ್ಲಿಗೆ ಬಂದಾಗ ನಾವು 12:30 ಕರೆಕ್ಟಾಗಿ ಇಲ್ಲಿಗೆ ಬಂದಿದ್ರೆ ಎಲ್ಲ ಕರೆಕ್ಟ್ ಟೈಮ್ಗೆ ಎಲ್ಲ ಆಗೋದು. ನಮ್ಮ ವೈಫ್ ಮಾತಾಡ್ಕೊಂಡು ಅಲ್ಲಿ ಇಲ್ಲಿ ಅಂದ್ಕೊಂಡು ತಿರುಗಿಸ್ಬಿಟ್ರು. ರೂಮ್ ಮಾಡೋದ ಹೋಟ್ಲು ಮಾಡೋದ ಫುಲ್ ಕನ್ಫ್ಯೂಸ್ ಆಗಿ ಇವಾಗ ಸದ್ಯಕ್ಕೆ ಎಲ್ಲ ಫುಲ್ ಕನ್ಫ್ಯೂಸ್ ಆಗಿ ನೋಡಿ ಇವಾಗ ಹೋಗ್ತಾ ಇನ್ನು ಕಾರ್ ಪಾರ್ಕಿಂಗ್ ಹತ್ರ ಕಾರ್ ಬಿಡ್ತಾರಂತ ಸ್ಲಿಪ್ ತೋರಿಸಿದ್ರೆ. ಓಕೆನಾ, ಸರಿ ಸ್ನೇಹಿತರೆ, ನಾನು ಕಾರ್ ಹತ್ರ ಹೋಗಿ ಕೊಂಡು ಫೋನ್ ಮಾಡ್ತೀನಿ, ಸಿಗ್ತೀನಿ ಆಮೇಲೆ. ಕಾರ್ ಹತ್ರ ಬಂದೆ. ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿ ಹಾಕಿದ್ದು. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲದಾರ ಅವರು ಬಂದರೆ ಪ್ಲ್ಯಾನ್ ಅಂತ ಮಾಡ್ಕೊಬರ್ಬೇಡಿ. ಒಂದು ಪ್ಲ್ಯಾನ್ ಮಾಡ್ಕೊಬಂದ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟಿದೆ ನೋಡಿ. ನನ್ನ ಫೇಸ್ ನಿದ್ದೆ ಇಲ್ಲ. ಕಾರ್ ಅಲ್ಲಿ ನಿಂತಿದೆ ನೋಡಿ, ಕಾಣಿಸಲ್ಲ ಅನಿಸುತ್ತೆ ಕ್ಯಾಮ್ರಾದಲ್ಲಿ. ಓಕೆನಾ, ಸೊ ಬೇಗ ಹೋಗಿ ಕಾರ್ ತೊಗೊಂಡು ಒಳಗೆ ಹೋಗ್ತೀವಿ. 5 ಗಂಟೆಗೇನೋ ಓಪನ್ ಆಗುತ್ತೆ ದರ್ಶನ. 5ರಿಂದ ಮತ್ತು 7 ಗಂಟೆಗೇನೋ ಇದೆ. ಇವತ್ತು 5ರಿಂದ 7 ಇದೆ ದರ್ಶನ. ಅಷ್ಟರಲ್ಲೆಲ್ಲ ರೆಡಿಯಾಗಿ ತಂದಿರೋ ಊಟ ಎಲ್ಲ ಖಾಲಿ ಮಾಡಿಕೊಂಡು ಏನೋ ಒಂದು ಮಾಡ್ತೀವಿ. ನಾವು ಇವಾಗ ಪಾತಾಳ ಗಂಗಕ್ಕೆ ಹೋಗ್ತಾ ಇದ್ವಿ. ರೂಮ್ ತೊಗೊಂಡ್ವಿ, ರೂಮ್ ಸಿಕ್ಕಿದೆ. ರೂಮಲ್ಲಿ ಹೋಗ್ಬಿಟ್ಟು ಲಗೇಜ್ ಇಳ್ಬಿಟ್ಟು ನಮ್ಮ ಬಟ್ಟೆ ತೊಗೊಂಡ್ಬಿಟ್ಟು ಇವಾಗ ನಾವು ಪಾತಾಳ ಗಂಗಕ್ಕೆ ಹೋಗ್ತಿದ್ವಿ. ಸೊ ಮಾಡಿಬಿಟ್ಟು ರೋಪೇ ಹತ್ರ ಬಂದ್ವಿ ಟಿಕೆಟ್ ತೊಗೊಳ್ಳೋಣ ಅಂತ. ಒಬ್ಬರಿಗೆ 80 ರೂಪೀಸು 2 ಸೈಡು, 1 ಸೈಡ್ ಆದರೆ 50 ರೂಪೀಸು. ಇಲ್ಲೋ ವೆಯ್ಟಿಂಗ್ ಆದಮೇಲೆ ಒಳಗೆ ಬಿಡ್ತಾರೆ. ಇದು ನೋಡಿ, ಇದು ರೋಪೇದು ಮಿಷಿನ್ನು. ಇಲ್ಲಿ ನಾವೇನಂದರೆ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ ನಾವು ಫಸ್ಟ್ ಕಂಪಾರ್ಟ್ಮೆಂಟಲ್ಲೇ ಕೂರ್ತೀವಿ ಅಂತ. ಸೊ ಅವರು ವೆಯ್ಟ್ ಮಾಡಿ ಮೇಡಮ್, ಆಯಿತು ಸ್ವಲ್ಪ ಜನ ಇದ್ದಾರೆ, ಅದಾದಮೇಲೆ ಫಸ್ಟ್ ಕಂಪಾರ್ಟ್ಮೆಂಟ್ಗೆ ಕೊಡ್ತೀನಿ ಅಂದರು. ಸೊ ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ ಫಸ್ಟ್ ಕಂಪಾರ್ಟ್ಮೆಂಟ್ಗೆ ನಮ್ಮ ಸರದಿ ಬಂತು. ಸೊ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ಅಲ್ಲಿ ಬರ್ತಿದೆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಮೇಲಿಕ್ಕೆ ರೋಪಿಂದ. ಹಚ್ಚೋದು ಅತ್ತೆ ಎದ್ರಕೊಬಿಡಿ, ಕೂತ್ಕೊಂಡ್ರಾ? ರೋಪೆಯಿಂದ ಬರೋದು ಬಂದ್ಬಿಟ್ಟು ಆ ಥರದ ಹಿಂಗೆ ಅದೇ ಹೋಗೋಕ್ಕೆ ಇಲ್ಲಿ ವಾಪಸ್ ನೋಡಿ ಎಷ್ಟು ಜನ ಕ್ಯೂ ಇದೆ ವಾಪಸ್ ಹೋಗೋಕ್ಕೆ. ನನಗಂತೂ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ರೋಪೇನು ಫುಲ್ ಇಲ್ಲ, ಫುಲ್ ರೋಪೇ ಏನಿಲ್ಲ ನೋಡಿ. ಇಲ್ಲಿಂದ ನಡ್ಕೊಬರ್ಬೇಕು. ಅಲ್ಲಿದ್ದ ರೋಪೇ ಎಂಡು ಇದೆ ನೋಡಿ. ಫುಲ್ಲು ಹೆಂಗಿದೆ ವ್ಯೂ, ಸಕ್ಕತ್ತಾಗಿದೆಯಲ್ಲ ನೋಡಿ. ವ್ಯೂ ಎಲ್ಲ ಹೆಂಗಿದೆ. ಟೈಮ್ ಎಷ್ಟು? 4 ಗಂಟೆ ಆಗ್ತಿದೆ. ಹಾಂ ಆಯಿತು. ಇಲ್ಲ 3:30 ಕಣೆ, ಸಾರಿ. ಎಲ್ಲ ಚೆನ್ನಾಗಿದೆ, ವ್ಯೂ ಎಲ್ಲ ಚೆನ್ನಾಗಿ ಬರ್ತಿದೆ. ಬೋಟಿಂಗ್ ಅದು ಸ್ನಾನ ಮಾಡ್ಕೊಂಡು ಬಂದ್ವಿ. ಇವಾಗ ಮತ್ತೆ ರೋಪ್ಗೆ ಹೋಗಬೇಕು. ಫುಲ್ಲು ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ನೋಡಬೇಕು ಎಲ್ಲಿದ್ದೀರಾ? ಮಾತಾಡಿದ್ದೆ ಏನಾರ? ಪಾತಾಳ ಗಂಗಾದಿಂದ ರೂಮಿಗೆ ಹೋಗ್ತಾ ಇದ್ದೀವಿ. ಸೊ ನೀವು ಫೋಟೋ ಎಲ್ಲ ಕೊಡಿಸ್ತಾರೆ. ಓಕೆ, ಪಾತಾಳ ಗಂಗಾದಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ಮತ್ತೆ ರೋಪಿಗೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ರಿಟರ್ನು. ನೋಡ್ಬೋದು ವ್ಯೂ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ವೈಫ್ ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ 7 ಗಂಟೆಗೆ ಅಂತ ಟೆಂಪಲ್ ಓಪನ್ ಆಗೋದು, ಫ್ರೀ ದರ್ಶನದ್ದು. ಏನು 1 hour 2 hour ಆಗುತ್ತಂತೆ ದರ್ಶನ. ಏನು ಅಷ್ಟೊಂದು ರಶ್ ಇಲ್ವಂತೆ. ಸೊ ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಟಿಕೆಟು ಕೊಡ್ತಿಲ್ಲ. ಸೊ ಅದಕ್ಕೆ ನಾವು ನಾರ್ಮಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ
ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ. ಆಚೆ ಬಂದಾಗ ಒಂದು ಸಣ್ಣ ಪ್ರೋಗ್ರಾಮ್ ಇತ್ತು, ಅದು ನೋಡಿಕೊಂಡು ನಮ್ಮ ಅತ್ತೆನ ನಾವು ಎಲ್ಲ ಊಟ ಮಾಡಿಕೊಂಡು ನಮ್ಮ ಅತ್ತೆನ ರೂಮಿಗೆ ಬಿಟ್ಬಿಟ್ಟು, ಮತ್ತು ಇನ್ನೊಂದು ಫ್ರೆಂಡ್ಸ್ ಫೋನು ಎಲ್ಲ ಅಲೋ ಇಲ್ಲ, ಕ್ಯಾಮ್ರಾನು ಅಲೋ ಇಲ್ಲ ಟೆಂಪಲ್ ಒಳಗಡೆ. ಸೊ ರೂಮಲ್ಲೇ ಇಟ್ಟಿದ್ವಿ. ಸೊ ಅದಕ್ಕೆ ಮತ್ತೆ ಅದನ್ನು ತೊಗೊಂಡು ನಾನು ನಮ್ಮ ವೈಫು ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಏನಾದರೂ ಅಂತ ಅಂದರು. ಸೊ ಅವ್ರನ್ನ ಶಾಪ್ ಹತ್ರ ಬಂದೆ. ನೋಡ್ಬೋದು ಎಲ್ಲ ಶಾಪಿಂಗ್ ಎಲ್ಲ ಚೆನ್ನಾಗಿತ್ತು. ಬಟ್ ನಾವೇನೋ ನಮ್ಮ ವೈಫ್ ಬರೀ ನೋಡೋದೇ ಆಯಿತು, ಏನೂ ತೊಗೊಳ್ಲಿಲ್ಲ. ಸೊ ಅದು ಮುಗಿಸ್ಕೊಂಡು ಇನ್ನು ಊಟದ ಬಗ್ಗೆ ಕೇಳಿದ್ರೆ ಊಟ ಎಲ್ಲ ಅಲ್ಲೇ ಫ್ರೀ ಊಟ ಇರುತ್ತೆ. ಸುಮಾರು ಮಠಗಳಿದೆ, ಮಠದಲ್ಲೂ ಕೊಡ್ತಾರೆ. ಇಲ್ಲ ಅಂದರೆ ದೇವಸ್ಥಾನದ ಕಡೆಯಿಂದನೂ ಊಟದ ಫೆಸಿಲಿಟಿ ಇರುತ್ತೆ, ನೀವೆಲ್ಲರೂ ಮಾಡ್ಬೋದು. ಸೊ ಆಮೇಲೆ ಇನ್ನು ಹೊರಗಡೆ ಎಲ್ಲ ನಿಮ್ಮ ಫೋಟೋಸ್ ಬೇಕು ಅಂದರೆ ದೇವಸ್ಥಾನದ ಹತ್ರ ಹೋಗಿ ತೊಗೋಬೋದು. ನಾವೇನು ಅಲ್ಲಿಗೆ ಹೋಗಲಿಲ್ಲ, ಏನಕ್ಕೆ ಅಂದರೆ ಫುಲ್ ಟಯರ್ಡ್ ಆಗಿತ್ತು. ಸೊ ಇಲ್ಲೇ ಸುತ್ತಾಡಿಕೊಂಡು ರೂಮ್ಗೆ ಹೋಗೋಣ ಅಂತ ಆಯಿತು. ಬಟ್ ಈ ಸುತ್ತಾಡೋ ಟೈಮಲ್ಲಿ ನಮ್ಮ ವೈಫ್ ಏನು ಮಾಡಿದ್ರು, ಏನಕ್ಕೆ ಇದು ಅವರಮ್ಮ ನಮ್ಮ ಅತ್ತೆ ಇದು ನೋಡಿಲ್ವ, ಅದೇ ತಿರುಪತಿ. ಸೊ ತಿರುಪತಿನಿಗೂ ಹೋಗ್ಬೋಣ, ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಂತ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಆ ಶಾಪಿಂಗ್ ಮಾಡ್ತಾ ಸರಿ ಆಯಿತು ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಡಿಸೈಡ್ ಆಯಿತು ತಿರುಪತಿಗೆ ಹೋಗೋಕ್ಕೆ ಬೆಳಿಗ್ಗೆ. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೇಳ್ತಾ ಇಲ್ಲಿಗೆ ಈ ಲಾಗ್ನ ಇಲ್ಲಿಗೆ ಫಿನಿಷ್ ಮಾಡ್ತಾಯಿದ್ದೀನಿ. ನಿಮಗೆ ನಾಳೆ ತಿರುಪತಿ ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಸಿ